ಇಯರ್ 2002 ಬ್ಯಾಂಗ್ಳೂರ್. ಇತ್ತೀಚೆಗಷ್ಟೇ ಮಳೆ ನಿಂತಿದೆ, ರಸ್ತೆ ಸಂಪೂರ್ಣವಾಗಿ ವೆಟ್ ಆಗಿದೆ. ಅಷ್ಟರಲ್ಲಿ ಭಾರತದ ಗ್ರೇಟೆಸ್ಟ್ ಬಿಸ್ನೆಸ್ ಮ್ಯಾನ್ಗಳಲ್ಲಿ ಒಬ್ಬರಾಗಿದ್ದ ರತನ್ ಟಾಟಾ ಏರ್ಪೋರ್ಟ್ ಕಡೆ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ಸಡನ್ಲಿ ಅವರ ಕಾರ್ ಮುಂದೆ ಒಂದು ಸ್ಕೂಟರ್ ಸ್ಕಿಡ್ ಆಗಿ ಬೀಳುತ್ತೆ. ಆ ಸ್ಕೂಟರ್ ಮೇಲೆ ಹಸ್ಬೆಂಡ್, ವೈಫ್ ಮತ್ತು ಚಿಕ್ಕ ಮಕ್ಕಳು ಇರ್ತಾರೆ. ಡ್ರೈವರ್ ಇಮಿಡಿಯೇಟ್ ಬ್ರೇಕ್ ಹಾಕಿದ. ಜಸ್ಟ್ 1 ಸೆಕೆಂಡ್ ಲೇಟ್ ಆಗಿದ್ದರೆ ಆ ಫ್ಯಾಮಿಲಿ ಇವತ್ತು ಬದುಕಿರ್ತಿರ್ಲಿಲ್ಲ. ಆ ಒಂದು ಇನ್ಸಿಡೆಂಟ್ ಭಾರತದ ಆಟೋಮೊಬೈಲ್ ಹಿಸ್ಟ್ರಿನೇ ಚೇಂಜ್ ಮಾಡ್ತು. ಒಂದು ಡ್ರೀಮ್ ಹುಟ್ಟಿತು. ಆ ಡ್ರೀಮ್ ಹೆಸರೇ ಟಾಟಾ ನ್ಯಾನೋ. 1,00,000 ರೂಪಾಯಿಗೆ ಕಾರು. ಆದರೆ ಇದು ಭಾರತದ ಬಿಗ್ಗೆಸ್ಟ್ ಸಕ್ಸಸ್ ಆಗಬೇಕಿದ್ದ ಪ್ರಾಜೆಕ್ಟ್ ಹೇಗೆ ಬಿಗ್ಗೆಸ್ಟ್ ಫೇಲ್ಯೂರ್ ಆಯಿತು? ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಸ್ಟೋರಿ ನೋಡೋಣ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವು ಮಾತಾಡೋದು ಒಂದು ಕಾರ್ ಬಗ್ಗೆ ಅಲ್ಲ, ಒಂದು ಡ್ರೀಮ್ ಬಗ್ಗೆ. ರತನ್ ಟಾಟಾರವರ ಬಿಗ್ಗೆಸ್ಟ್ ಡ್ರೀಮ್ ಪ್ರಾಜೆಕ್ಟ್ ಟಾಟಾ ನ್ಯಾನೋ. ಈ ಕಾರ್ ಹೇಗೆ ಹುಟ್ಟಿತು, ಯಾಕೆ ಹೋಲ್ ವರ್ಲ್ಡ್ ಅಪ್ರಿಷಿಯೇಟ್ ಮಾಡಿ? 2002 ಆ ಸಮಯದಲ್ಲಿ ಇಂಡಿಯಾದಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಕಾರ್ ಅನ್ನೋದು ಒಂದು ದೊಡ್ಡ ಡ್ರೀಮ್ ಆಗಿತ್ತು. ಮೋಸ್ಟ್ ಫ್ಯಾಮಿಲೀಸ್ ಬೈಕ್ ಅಥವಾ ಸ್ಕೂಟರ್ನಲ್ಲೇ ಟ್ರಾವೆಲ್ ಮಾಡ್ತಾ ಇದ್ರು. ಒಂದು ಸ್ಕೂಟರ್ ಮೇಲೆ ಫಾದರ್, ಹಿಂದೆ ಮದರ್, ಮಧ್ಯದಲ್ಲಿ ಅವರ ಮಕ್ಕಳು. ಈ ಸೀನ್ ಆ ಕಾಲದಲ್ಲಿ ಆಲ್ಮೋಸ್ಟ್ ಪ್ರತಿದಿನ ಕಾಣುತ್ತಿತ್ತು. ಆದರೆ ಇದರಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇತ್ತು, ಅದೇ ಸೇಫ್ಟಿ. ಒಂದು ಸಣ್ಣ ಆಕ್ಸಿಡೆಂಟ್ ಆದ್ರೂ ಹೋಲ್ ಫ್ಯಾಮಿಲಿ ಡೇಂಜರ್ನಲ್ಲಿ ಬೀಳುತ್ತೆ. ಇದನ್ನು ರತನ್ ಟಾಟಾ ಅವರು ತಮ್ಮ ಕಣ್ಣಾರೆ ನೋಡಿದ್ರು. ಆ ರೈನಿ ಈವ್ನಿಂಗ್ನಲ್ಲಿ ನಡೆದ ಆ ಆಕ್ಸಿಡೆಂಟ್ ಅಟೆಂಪ್ಟ್ ಅವರ ಮೈಂಡ್ನಲ್ಲಿ ಒಂದೇ ಒಂದು ಕ್ವೆಶನ್ ಕ್ರಿಯೇಟ್ ಮಾಡ್ತು. ಈ ಫ್ಯಾಮಿಲಿಗೆ ಸೇಫ್ ಆಗಿರುವ ಅಫೋರ್ಡಬಲ್ ಕಾರ್ ಯಾಕೆ ಮಾಡಬಾರ್ದು? ಅಲ್ಲಿಂದ ಸ್ಟಾರ್ಟ್ ಆಯಿತು ಒಂದು ಇಂಪಾಸಿಬಲ್ ಮಿಷನ್. ರತನ್ ಟಾಟಾ ಅವರಿಗೆ ಆರ್ಕಿಟೆಕ್ಚರ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅವರಿಗೆ ಸ್ಕೆಚ್ ಮಾಡೋದಂದರೆ ತುಂಬ ಇಷ್ಟ. ಆ ದಿನದಿಂದ ಅವರು ಪೇಪರ್ ತೆಗೆದುಕೊಂಡು ತಮ್ಮ ಐಡಿಯಾಸ್ನೆಲ್ಲ ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 2 ಚಕ್ರಗಳ ಸ್ಕೂಟ್ರಿಗೆ ಪ್ರೊಟೆಕ್ಟಿವ್ ಕವರ್ ಆ್ಯಡ್ ಮಾಡೋ ಕಾನ್ಸೆಪ್ಟ್, ನಂತರ ಸಣ್ಣ ಬಗ್ಗಿ ಡಿಸೈನ್, ಇನ್ನೂ ಹಲವಾರು ಕಾನ್ಸೆಪ್ಟ್ಸ್. ಆದರೆ ಯಾವ ಡಿಸೈನ್ ಕೂಡ ಅವರ ಎಕ್ಸ್ಪೆಕ್ಟೇಷನ್ಗೆ ಮ್ಯಾಚೇ ಆಗಲಿಲ್ಲ. ಫೈನಲಿ ಅವರು ಒಂದು ಡಿಸಿಷನ್ ತಗೋತಾರೆ, ಇದು ಸ್ಕೂಟರ್ ಅಲ್ಲ, ಪ್ರಾಪರ್ ಕಾರ್ ಆಗಬೇಕಂತ. ಆ ಕಾರ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಫೋರ್ಡ್ ಮಾಡೋ ಹಾಗಿರಬೇಕು. ರೈನಿ ಸೀಸನಲ್ಲೂ, ಸಮ್ಮರ್ ಸೀಸನಲ್ಲೂ, ಲಾಂಗ್ ಜರ್ನಿಯಲ್ಲೂ, ಎಲ್ಲ ಕಂಡೀಷನಲ್ಲೂ ಸೇಫ್ ಆಗಿರಬೇಕು. ಆದರೆ ಆ ಕಾರಿನ ಪ್ರೈಸ್ ಮ್ಯಾಕ್ಸಿಮಮ್ ಅಂದರೆ 1,00,000 ಇರಬೇಕು. ಇದು ಕೇಳೋಕ್ಕೂ ಇಂಪಾಸಿಬಲ್ ಅನಿಸುತ್ತೆ. ಆದರೆ ರತನ್ ಟಾಟಾ ಅವರಿಗೆ ಇಂಪಾಸಿಬಲ್ ಅನ್ನೋ ಪದನೇ ಇಷ್ಟ ಇರಲಿಲ್ಲ. ಆದರೆ ಕೇವಲ 1,00,000ಕ್ಕೆ ಕಾರ್ ಮಾಡೋದು ಅಂದರೆ ಅಷ್ಟು ಈಸಿ ಮಾತಲ್ಲ. ಇಂಜಿನ್ನಿಂದ ಬಾಡಿವರೆಗೂ ಪ್ರತಿಯೊಂದು ಪಾರ್ಟನ್ನು ಹೊಸದಾಗಿ ಇನ್ವೆಂಟ್ ಮಾಡಬೇಕಾಯಿತು. ಹೇಗೆ 1,00,000ಕ್ಕೆ ಕಾರ್? ಇವತ್ತು ಕೇಳಿದ್ರೂ ಇಂಪಾಸಿಬಲ್ ಅಂತಲೇ ಅನಿಸುತ್ತೆ. ಆದರೆ ಇಮ್ಯಾಜಿನ್ ಮಾಡಿ, ಇದು 2002ರ ಕಾಲ. ಆ ಟೈಮಲ್ಲಿ 1,00,000ಕ್ಕೆ ಒಳ್ಳೆಯ ಬೈಕ್ ಕೂಡ ಬರೋದು ಕಷ್ಟ. ಅಂತಹ ಸಮಯದಲ್ಲಿ ಒಂದು 4 ಸೀಟರ್ ಕಾರ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್. 2002ರಲ್ಲಿ ಪುಣೆಯಲ್ಲಿರುವ ಟಾಟಾ ಮೋಟರ್ಸ್ ಒಂದು ಸ್ಮಾಲ್ ಇಂಜಿನಿಯರಿಂಗ್ ಟೀಮ್ನ ಕ್ರಿಯೇಟ್ ಮಾಡ್ತಾರೆ. ಈ ಟೀಮ್ಗೆ ಒಂದೇ ಒಂದು ಟಾರ್ಗೆಟ್, 1,00,000 ಬಜೆಟ್ನಲ್ಲಿ ಸೇಫ್ ಕಾರ್ ಮಾಡಬೇಕು. ಅವರು ಎಕ್ಸಿಸ್ಟಿಂಗ್ ಕಾರ್ ಡಿಸೈನ್ ಕಾಪಿ ಮಾಡಲಿಲ್ಲ, ಝೀರೋದಿಂದ ಸ್ಟಾರ್ಟ್ ಮಾಡಿದರು. ಯಾಕೆಂದರೆ ಎಕ್ಸಿಸ್ಟಿಂಗ್ ಟೆಕ್ನಾಲಜಿ ಯೂಸ್ ಮಾಡಿದರೆ 1,00,000 ಬಜೆಟ್ಗೆ ಇಟ್ಸ್ ಇಂಪಾಸಿಬಲ್. ಹಾಗಾಗಿ ಪ್ರತಿಯೊಂದು ನಟ್, ಬೋಲ್ಟ್, ಇಂಜಿನ್, ಬಾಡಿ ಎಲ್ಲವನ್ನೂ ಹೊಸದಾಗಿ ಥಿಂಕ್ ಮಾಡಬೇಕಾಯಿತು. 2005 ಸುಮಾರು 3 ವರ್ಷದ ಹಾರ್ಡ್ ವರ್ಕ್ ನಂತರ ಮೊದಲ ಪ್ರೋಟೋಟೈಪ್ ರೆಡಿ ಆಯಿತು. ಪ್ರೋಟೋಟೈಪ್ನಲ್ಲಿ ಒಂದು ಸ್ಮಾಲ್ ಸಿಲಿಂಡರ್ ಇಂಜಿನ್ ಯೂಸ್ ಮಾಡಿದ್ದರು. ಪಾರ್ಟ್ಸ್ ಕೂಡ ಮೋಸ್ಟ್ಲಿ ಲೋಕಲ್ ಸಪ್ಲೈಯರ್ಸ್ನಿಂದ ಬಂದಿದ್ದವು. ಆದರೆ ಒಂದು ಪ್ರಾಬ್ಲಮ್ ಇತ್ತು, ಈ ಕಾರ್ ಪೇಪರ್ ಮೇಲೆ ಚೆನ್ನಾಗಿ ಕಾಣ್ತಿತ್ತು, ಆದರೆ ರಿಯಲ್ ಲೈಫ್ನಲ್ಲಿ ಅಷ್ಟು ಇಂಪ್ರೆಸಿವ್ ಇರಲಿಲ್ಲ. ಒಂದು ದಿನ ರತನ್ ಟಾಟಾ ಸ್ವತಃ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಬರ್ತಾರೆ. ಟೀಮ್ ಎಲ್ಲ ಫುಲ್ ಎಕ್ಸೈಟ್ಮೆಂಟ್ನಲ್ಲಿರ್ತಾರೆ, ಟಾಟಾ ಅವರು ಇಂಪ್ರೆಸ್ ಆಗ್ತಾರೆ ಅಂತ. ಆದರೆ ಅಲ್ಲಾಗಿದ್ದು ಬೇರೆ. ಮೊದಲ ಡಿಸಪಾಯಿಂಟ್ಮೆಂಟ್. ಕಾರ್ ತುಂಬ ಕಾಂಪ್ಯಾಕ್ಟ್ ಆಗಿತ್ತು. ರತನ್ ಟಾಟಾ ಅವರಿಗೆ ಕಂಫರ್ಟಬಲಿ ಕೂತ್ಕೊಳ್ಳೋಕ್ಕೂ ಆಗಲಿಲ್ಲ. ಅವ್ರಿಗನ್ನಿಸ್ದಾಗ ಇದು ನಾನು ಇಮೇಜ್ ಮಾಡಿದ ಕಾರಲ್ಲ. ಟೆಸ್ಟ್ ಡ್ರೈವ್ ಮುಗಿದ ತಕ್ಷಣ ಅವರ ಟೀಮ್ಗೆ ಹೇಳ್ತಾರೆ, ವಿ ಕ್ಯಾನ್ ಡೂ ಬೆಟರ್ ಅಂತ. ಆ ಒಂದು ಸೆಂಟೆನ್ಸ್ ಟೀಮ್ಗೆ ಬಿಗ್ಗೆಸ್ಟ್ ಮೋಟಿವೇಶನ್ ಆಯಿತು. ಯಾರನ್ನ ಬ್ಲೇಮ್ ಮಾಡಲಿಲ್ಲ, ಯಾರನ್ನೂ ಇನ್ಸಲ್ಟ್ ಮಾಡಲಿಲ್ಲ, ಬದಲಿಗೆ ಇನ್ನೂ ಬೆಟರ್ ಮಾಡೋ ಚಾನ್ಸ್ ಕೊಟ್ಟರು. ಮೊದಲ ಪ್ರೋಟೋಟೈಪ್ ಟಾಟಾ ಅವರಿಗೆ ಇಷ್ಟ ಆಗಲಿಲ್ಲ. ಅಲ್ಲಿಂದನೇ ಶುರುವಾಯಿತು ರಿಯಲ್ ಇಂಜಿನಿಯರಿಂಗ್. ಟಾಟಾ ಮೋಟರ್ಸ್ ಟೀಮ್ಗೆ ಒಂದು ವಿಷಯ ಕ್ಲಿಯರ್ ಆಯಿತು, ನಾರ್ಮಲ್ ಕಾರ್ ಬಿಲ್ಡ್ ಮಾಡೋಕ್ಕೆ 1,00,000 ಇಂಪಾಸಿಬಲ್. ಅದಕ್ಕಾಗಿ ಅವರು ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ ಬಿಗ್ಗೆಸ್ಟ್ ಚಾಲೆಂಜ್, ಒಂದು ಕಾರ್ನಲ್ಲಿ ಮ್ಯಾಕ್ಸಿಮಮ್ ಕಾಸ್ಟ್ ಎಲ್ಲಿಗೆ ಹೋಗುತ್ತೆ? ಇಂಜಿನ್, ಟ್ರಾನ್ಸ್ಮಿಷನ್, ಬಾಡಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್. ದ ರೆವಲ್ಯೂಷನರಿ ಇಂಜಿನ್. ಆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಕಾರ್ಸ್ 4 ಸಿಲಿಂಡರ್ ಅಥವಾ 6 ಸಿಲಿಂಡರ್ ಇಂಜಿನ್ ಯೂಸ್ ಮಾಡ್ತಿದ್ದವು. ಅದು ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ಸ್. ಆದರೆ ಟಾಟಾ ಇಂಜಿನಿಯರ್ಸ್ ಒಂದು ರಿಸ್ಕಿ ಡಿಸಿಷನ್ ತೆಗೆದುಕೊಂಡ್ರು, ನಾವು 2 ಸಿಲಿಂಡರ್ ಇಂಜಿನ್ ಮಾಡೋಣ ಅಂತ. ಅದು ಕೂಡ 624cc ಇಂಜಿನ್. ಆ ಟೈಮಲ್ಲಿ ಫ್ಯಾಮಿಲಿ ಕಾರ್ಗೆ ಇಂಥ ಇಂಜಿನ್ ಯೂಸ್ ಮಾಡೋದು ಯಾರೂ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಮತ್ತೆ ನಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಈ ಕಾರ್ಗೆ ಎಳೆಯೋದಿಲ್ಲ, ಪವರ್ ಇಲ್ಲ, ಕಸ್ಟಮರ್ ಆ್ಯಕ್ಸೆಪ್ಟ್ ಮಾಡಲ್ಲ. ಆದರೆ ಈ ಟೀಮ್ ಯಾವುದಕ್ಕೂ ಹಿಂದೆ ಸರಿಲಿಲ್ಲ.
ತಿಂಗಳುಗಳ ಕಾಲ ಟೆಸ್ಟಿಂಗ್ ಮತ್ತು ಫೈನಲಿ ಇಂಜಿನ್ ರೆಡಿ ಆಯಿತು. ಅಷ್ಟೇ ಅಲ್ಲ, ಈ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ಟೆಕ್ನಾಲಜಿಗಾಗಿ 34 ಹೊಸ ಪೇಟೆಂಟ್ಸ್ ಕೂಡ ಟಾಟಾ ಮೋಟರ್ಸ್ಗೆ ಸಿಕ್ಕವು. ಅದು ಆ ಕಾಲದಲ್ಲಿ ದೊಡ್ಡ ಅಚೀವ್ಮೆಂಟ್. ನ್ಯಾನೋ ಇಂಜಿನಿಯರಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಈಗ ಉಳಿದಿರೋದು ಒಂದೇ ಕೆಲಸ, ಮಾಸ್ ಪ್ರೊಡಕ್ಷನ್. ಟಾಟಾ ಮೋಟರ್ಸ್ಗೆ ವೆಸ್ಟ್ ಬೆಂಗಾಲ್ ಸರ್ಕಾರ ಸುಮಾರು 997 ಎಕರೆ ಲ್ಯಾಂಡ್ ಸಿಂಗೂರ್ನಲ್ಲಿ ಲೀಸ್ಗೆ ಕೊಟ್ಟಿತು. ಮೊದಲಿಗೆ ಎಲ್ಲವೂ ಪರ್ಫೆಕ್ಟ್ ಅನಿಸಿತು. ಆದರೆ ಕೆಲವೇ ದಿನಗಳಲ್ಲಿ ಸಿಚುವೇಶನ್ ಕಂಪ್ಲೀಟ್ ಆಗಿ ಚೇಂಜ್ ಆಯಿತು. ಯಾಕೆಂದರೆ ಆ ಜಮೀನು ಫರ್ಟೈಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿತ್ತು. ಹಲವಾರು ಫಾರ್ಮರ್ಸ್ ನಮ್ಮ ಜಮೀನು ನಮಗೆ ಬೇಕು ಅಂತ ಪ್ರೊಟೆಸ್ಟ್ ಶುರು ಮಾಡಿದರು. ಮೊದಲಿಗೆ ಸ್ಮಾಲ್ ಪ್ರೊಟೆಸ್ಟ್, ನಂತರ ಸಾವಿರಾರು ಜನರು ಡಿಮಾನ್ಸ್ಟ್ರೇಷನ್, ಫ್ಯಾಕ್ಟರಿ ಎಂಪ್ಲಾಯೀಸ್ ಮೇಲೆ ಅಟ್ಯಾಕ್ಸ್, ವೆಹಿಕಲ್ ಡ್ಯಾಮೇಜ್, ಬಾಂಬ್. ಒಂದು ಡ್ರೀಮ್ ಪ್ರಾಜೆಕ್ಟ್ ಈಗ ಪೊಲಿಟಿಕಲ್ ಇಶ್ಯೂ ಆಗಿಬಿಟ್ಟಿದೆ. ಟಾಟಾ ಮೋಟರ್ಸ್ ಸುಮಾರು 1500 ಕೋಟಿ ಇನ್ವೆಸ್ಟ್ ಮಾಡಿತ್ತು. ಆದರೆ 2 ವರ್ಷಗಳಲ್ಲಿ ಫ್ಯಾಕ್ಟರಿಯಿಂದ ಬಂದಿದ್ದು ಕೇವಲ 5 ನ್ಯಾನೋ ಕಾರ್ಸ್. ಇಮ್ಯಾಜಿನ್ ಮಾಡಿ, 1500 ಕೋಟಿ ಇನ್ವೆಸ್ಟ್ಮೆಂಟ್, ಆದರೆ ಔಟ್ಪುಟ್ ಕೇವಲ 5 ಕಾರ್. ಕೊನೆಗೆ ರತನ್ ಟಾಟಾ ಒಂದು ಎಮೋಷನಲ್ ಡಿಸಿಷನ್ ತಗೋತಾರೆ. ಅದೇ ನಾವು ಸಿಂಗೂರ್ ಬಿಟ್ಟು ಹೋಗ್ತಿದ್ದೇವೆ ಅಂತ ಹೇಳ್ತಾರೆ. ಈ ಅನೌನ್ಸ್ಮೆಂಟ್ ಆದ ಕೆಲವೇ ಗಂಟೆಗಳಲ್ಲಿ ಪುಣೆ ಇಂಜಿನಿಯರಿಂಗ್ ಟೀಮ್ 4 ವರ್ಷಗಳ ಹಾರ್ಡ್ ವರ್ಕ್ ಕಂಪ್ಲೀಟ್ ಮಾಡಿತು. ಫೈನಲಿ 7 ಶೋ ಕಾರ್ಸ್ ಸೀಕ್ರೆಟ್ಲಿ ಪ್ರಿಪೇರ್ ಮಾಡಲಾಗಿತ್ತು. ಪುಣೆಯಿಂದ ಡೆಲ್ಲಿವರೆಗೆ ಕವರ್ಡ್ ಟ್ರೈಲರ್ಸ್ನಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿದ್ದರು. ಸೆಕ್ಯೂರಿಟಿ ಎಷ್ಟು ಟೈಟ್ ಅಂದರೆ ಆರ್ಮ್ಡ್ ಗನ್ಸ್ ಕೂಡ ಇದ್ದರು. ಸ್ಟೇಜ್ ಮೇಲೆ ರತನ್ ಟಾಟಾ ಸ್ವತಃ ಒಂದು ವೈಟ್ ನ್ಯಾನೋ ಡ್ರೈವ್ ಮಾಡಿಕೊಂಡು ಬಂದರು. ಆಡಿಯನ್ಸ್ ಸ್ಟ್ಯಾಂಡಿಂಗ್ ಓವೇಷನ್, ಕ್ಲಾಪ್ಸ್, ಚೀರ್ಸ್. ಆದರೆ ಇನ್ನೂ ಬಿಗ್ಗೆಸ್ಟ್ ಸರ್ಪ್ರೈಸ್ ಬಾಕಿ ಇತ್ತು. ಸ್ಟೀಲ್, ರಬ್ಬರ್, ಗ್ಲಾಸ್ ಪೀಸಸ್ ಎಲ್ಲ ಇನ್ಕ್ರೀಸ್ ಆಗಿದ್ದವು. ಎಲ್ಲರೂ ನ್ಯಾನೋ ಪ್ರೈಸ್ 1.3 ಅಥವಾ 1.5 ಲ್ಯಾಕ್ಸ್ ಆಗಿರಬಹುದು ಅಂದ್ಕೊಂಡಿದ್ದರು. ರತನ್ ಟಾಟಾ ಮೈಕ್ ಹಿಡಿದು ಒಂದೇ ಸ್ಟೇಟ್ಮೆಂಟ್ ಹೇಳ್ತಾರೆ, ಐ ಮೇಡ್ ಎ ಪ್ರಾಮಿಸ್ ಆ್ಯಂಡ್ ಐ ವಿಲ್ ಕೀಪ್ ಇಟ್. ನ್ಯಾನೋ ಪ್ರೈಸ್ ಕೇವಲ 1 ಲಕ್ಷ ರೂಪಾಯಿ ಅಂತ. ಆ ಒಂದು ಸೆಂಟೆನ್ಸ್ ಹಿಸ್ಟ್ರಿ ಕ್ರಿಯೇಟ್ ಆಯಿತು. ಹೋಲ್ ವರ್ಲ್ಡ್ ಶಾಕ್ ಆಯಿತು. ಗ್ಲೋಬಲ್ ಮೀಡಿಯಾ ನ್ಯಾನೋನನ್ನು ರೆವಲ್ಯೂಷನ್ ಆನ್ ವೀಲ್ಸ್ ಅಂತ ಕರೀತು. 2009 ಬುಕಿಂಗ್ಸ್ ಓಪನ್ ಆದಾಗ ಕೇವಲ 17 ದಿನದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಬುಕಿಂಗ್ಸ್. ಟಾಟಾ ವೆಬ್ಸೈಟ್ಗೆ 3 ಕೋಟಿ ಹಿಟ್ಸ್. ಎಲ್ಲರಿಗೂ ಒಂದು ಫೀಲಿಂಗ್, ಇದು ಭಾರತದ ಬಿಗ್ಗೆಸ್ಟ್ ಸಕ್ಸಸ್ ಆಗುತ್ತೆ ಅಂತ. ಆದರೆ ಯಾರಿಗೂ ಗೊತ್ತಿರಲಿಲ್ಲ, ರಿಯಲ್ ಪ್ರಾಬ್ಲಮ್ಸ್ ಇನ್ನಷ್ಟೇ ಸ್ಟಾರ್ಟ್ ಆಗಿದ್ದವು. ನ್ಯಾನೋ ಫೇಲ್ಯೂರ್ಗೆ ಬಿಗ್ಗೆಸ್ಟ್ ರೀಸನ್ ಇಂಜಿನ್ ಅಲ್ಲ, ಮೈಲೇಜ್ ಅಲ್ಲ, ಪ್ರೈಸ್ ಕೂಡ ಅಲ್ಲ. ಅದಕ್ಕಿಂತ ಡೇಂಜರಸ್ ಮಿಸ್ಟೇಕ್ ಬ್ರ್ಯಾಂಡಿಂಗ್. ಮೊದಲ ಪ್ರಾಬ್ಲಮ್, ಟಾರ್ಗೆಟೆಡ್ ಕಸ್ಟಮರ್ಗೆ ನ್ಯಾನೋ ಕಾರ್ ರೀಚ್ ಆಗಲೇ ಇಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗಾಗಿ ಬಿಲ್ಡ್ ಮಾಡಿದ ಕಾರ್ ಲಕ್ಸುರಿ ಶೋರೂಮ್ಗಳಲ್ಲಿ ಮಾರಾಟ ಮಾಡಲಾಯಿತು. ಒಂದು ಸೈಡ್ ಟಾಟಾ ಸಫಾರಿ, ಮತ್ತೊಂದು ಸೈಡ್ ಟಾಟಾ. ಜೀವನದಲ್ಲಿ ಫಸ್ಟ್ ಕಾರ್ ತಗೊಳ್ಳೋ ಮಿಡಲ್ ಕ್ಲಾಸ್ ಕಸ್ಟಮರ್ ಅಷ್ಟೊಂದು ಪ್ರೀಮಿಯಂ ಶೋರೂಮ್ ಒಳಗಡೆ ಹೋಗೋಕ್ಕೂ ಹೆಸಿಟೇಟ್ ಮಾಡ್ತಿದ್ದ. ಅಲ್ಲಿಂದಲೇ ಮೊದಲ ಮಿಸ್ಟೇಕ್. ಇನ್ನೊಂದು ಪ್ರಾಬ್ಲಮ್, ಲೋನ್ಸ್. ನ್ಯಾನೋ ಕಾರ್ಗೆ ಬ್ಯಾಂಕ್ ಲೋನ್ ಸಿಗಲೇ ಇಲ್ಲ. ಯಾಕೆಂದರೆ ಲೋ ಇನ್ಕಮ್, ನೋ ಕ್ರೆಡಿಟ್ ಹಿಸ್ಟರಿ. ಟಾಟಾ ಫುಲ್ ಅಡ್ವಾನ್ಸ್ ಪೇಮೆಂಟ್ ಕೇಳಿತು. ಮೇಲೆ ಸಿಂಗೂರ್ ಇಶ್ಯೂ ಕಾರಣದಿಂದ ಡೆಲಿವರಿ ಆಲ್ಮೋಸ್ಟ್ 1 ವರ್ಷ ಡಿಲೇ ಆಯಿತು. ಕಸ್ಟಮರ್ ಯೋಚಿಸ್ತಾನೆ, 1 ವರ್ಷ ವೇಟ್ ಮಾಡೋಕ್ಕಿಂತ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ತೀನಿ ಅಂತ. ಅದರ ಮಧ್ಯೆ 2010ರಲ್ಲಿ ಕೆಲವು ನ್ಯಾನೋ ಕಾರ್ಸ್ಗೆ ಇನ್ಸಿಡೆಂಟ್ ಆದವು. ಫ್ಯೂಲ್ ಲೈನ್ ಇಶ್ಯೂ, ಎಲೆಕ್ಟ್ರಿಕಲ್ ಸ್ಪಾರ್ಕ್ಸ್, ಟೆಕ್ನಿಕಲ್ ಇಶ್ಯೂಸ್. ಟೆಕ್ನಿಕಲಿ ಇವೆಲ್ಲ ಸ್ಮಾಲ್ ಇಶ್ಯೂಸ್, ಆದರೆ ಮೀಡಿಯಾ ಹೆಡ್ಲೈನ್ಸಲ್ಲಿ ನ್ಯಾನೋ ಡೇಂಜರ್ಸ್ ಅಂತ ಇಮೇಜ್ ಕ್ರಿಯೇಟ್ ಮಾಡ್ತು. ನಂತರ ಟಾಟಾ ಕ್ರ್ಯಾಶ್ ಟೆಸ್ಟ್. ರಿಸಲ್ಟ್ 0 ಸ್ಟಾರ್ಸ್ ಸೇಫ್ಟಿ ರೇಟಿಂಗ್. ಇದು ಜನರ ಮನಸ್ಸಿನಲ್ಲಿ ಒಂದೇ ಥಾಟ್, ಚೀಪ್ ಕಾರ್ ಅಂದರೆ ಅನ್ಸೇಫ್ ಕಾರ್ ಅಂತ. ಅದಾದ ಮೇಲೆ ಕಸ್ಟಮರ್ಸ್ ನ್ಯಾನೋನಲ್ಲಿ ಕಾಂಪ್ರಮೈಸ್ ನೋಟಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋ ಏರ್ ಬ್ಯಾಗ್ಸ್, ನೋ ಪವರ್ ಸ್ಟೀರಿಂಗ್, ನೋ ಪವರ್ ವಿಂಡೋಸ್, ಸಿಂಗಲ್ ವೈಪರ್, ಸಿಂಗಲ್ ಸೈಡ್ ಮಿರರ್, ಸ್ಮಾಲ್ ಫ್ಯೂಲ್ ಟ್ಯಾಂಕ್, ಚೀಪ್ ಪ್ಲಾಸ್ಟಿಕ್ ಇಂಟೀರಿಯರ್, ಆಟೋ ರಿಕ್ಷಾ ಥರ ಇಂಜಿನ್ ಸೌಂಡ್, ಓವರ್ಟೇಕ್ ಮಾಡೋಕ್ಕೂ ಪವರ್ ಇಲ್ಲ. ಒಂದು ಕಾರ್ಗೆ ಬೇಕಾದ ಪ್ರೈಡ್ ಇಲ್ಲ. ನ್ಯಾನೋನಲ್ಲಿ ಏನೂ ಕಾಣಿಸಲೇ ಇಲ್ಲ. ಆದರೆ ನ್ಯಾನೋಗೆ ಬಿಗ್ಗೆಸ್ಟ್ ಎನಿಮಿ ಬೇರೆ ಕಂಪನಿ ಅಲ್ಲ, ನ್ಯಾನೋನೇ. ಯಾಕಂದರೆ ಅದನ್ನು ಪ್ರಮೋಟ್ ಮಾಡಿದ ರೀತಿ, ವರ್ಲ್ಡ್ಸ್ ಚೀಪೆಸ್ಟ್ ಕಾರ್ ಅಂತ. ಇದು ಮಾರ್ಕೆಟಿಂಗ್ ಪರ್ಸ್ಪೆಕ್ಟಿವ್ನಲ್ಲಿ ಒಂದು ಹ್ಯೂಜ್ ಮಿಸ್ಟೇಕ್. ಇಂಡಿಯಾನಲ್ಲಿ ಕಾರ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ಗೆ ಮಾತ್ರ ಅಲ್ಲ, ಅದು ಒಂದು ಸ್ಟೇಟಸ್ ಸಿಂಬಲ್. ಒಂದು ಫ್ಯಾಮಿಲಿ ಫಸ್ಟ್ ಕಾರ್ ತಗೊಂಡಾಗ ಅವರಿಗೆ ಪ್ರೌಡ್ ಫೀಲಿಂಗ್ ಬೇಕು. ಆದರೆ ನ್ಯಾನೋ ಬೈ ಮಾಡಿದರೆ ನಾನು ವರ್ಲ್ಡ್ಸ್ ಚೀಪೆಸ್ಟ್ ಕಾರ್ ತೊಗೊಂಡಿದ್ದೇನೆ ಅಂತ ಅನಿಸುತ್ತೆ. ಈ ಸೈಕಾಲಜಿ ಟಾಟಾ ಮೋಟರ್ಸ್ ಮಿಸ್ ಮಾಡಿತು. ಮಾರುತಿ 800 ಯಾವತ್ತೂ ಚೀಪೆಸ್ಟ್ ಕಾರ್ ಅಂತ ಪ್ರಮೋಟ್ ಮಾಡಲಿಲ್ಲ, ಅಫೋರ್ಡಬಲ್ ಕಾರ್ ಅಂತ ಪ್ರಮೋಟ್ ಮಾಡಿದ್ರು. ಅದೇ ಡಿಫ್ರೆನ್ಸ್. ಇದರ ಮಧ್ಯೆ ಯೂಸ್ಡ್ ಕಾರ್ ಮಾರ್ಕೆಟ್ ಬೂಮ್ ಆಯಿತು. ಅದೇ ಪ್ರೈಸ್ಗೆ ಸೆಕೆಂಡ್ ಹ್ಯಾಂಡ್ ಆಲ್ಟೋ, ಸ್ಯಾಂಟ್ರೋ ಅಂತ ಕಾರ್ಗಳು ಸಿಗ್ತಿದ್ದವು. ಜನರು ನ್ಯಾನೋ ಬಿಟ್ಟು ಅವುಗಳನ್ನು ಖರೀದಿ ಮಾಡೋದು. ನಂತರ ಟಾಟಾ ಮೋಟರ್ಸ್ ಕಮ್ಬ್ಯಾಕ್ ಮಾಡಲು ಟ್ರೈ ಮಾಡಿದರು. ನ್ಯಾನೋ ಟ್ವೀಟ್ಸ್, ನ್ಯಾನೋ ನ್ಯೂ ಕಲರ್ಸ್, ಬೆಟರ್ ಸೀಟ್ಸ್, ಪವರ್ ಸ್ಟೀರಿಂಗ್ ಇವೆಲ್ಲ ಟ್ರೈ ಮಾಡೋದು. ಬಟ್ ಈಗಾಗಲೇ ಟೈಮ್ ಮೀರೋದು. ಒಂದು ಶಾಕಿಂಗ್ ರೆಕಾರ್ಡ್, ಇಡೀ ತಿಂಗಳಲ್ಲಿ ಕೇವಲ 1 ಟಾಟಾ ನ್ಯಾನೋ ಮಾತ್ರ ಸೇಲ್ ಆಯಿತು. ಇಮ್ಯಾಜಿನ್ ಮಾಡಿ,
ಒಮ್ಮೆ 2 ಲಕ್ಷ ಬುಕ್ಕಿಂಗ್ಸ್ ಓಪನ್ ಪಡೆದ ಕಾರ್, ಕೊನೆಯ ತಿಂಗಳಲ್ಲಿ ಒಂದೇ ಒಂದು ಕಾರ್ ಸೇಲ್. 2008ರಲ್ಲಿ ವರ್ಲ್ಡ್ಸ್ ಅಟೆನ್ಷನ್ ಮಧ್ಯೆ ಲಾಂಚ್ ಆದ ನ್ಯಾನೋ 2019ರಲ್ಲಿ ಯಾವ ಪ್ರೆಸ್ ಕಾನ್ಫರೆನ್ಸೂ ಇಲ್ಲ, ಯಾವ ಫೇರ್ವೆಲ್ಲೂ ಇಲ್ಲ, ಸೈಲೆಂಟ್ ಆಗಿ ಪ್ರೊಡಕ್ಷನ್ ಸ್ಟಾಪ್ ಆಯಿತು. ರತನ್ ಟಾಟಾ ಅವರ ಡ್ರೀಮ್ ಪ್ರಾಜೆಕ್ಟ್ ಇತಿಹಾಸದ ಒಂದು ಚಾಪ್ಟರ್ ಆಗಿ ಉಳಿಯಿತು. ಆದರೆ ಇವತ್ತಿಗೂ ಒಂದು ಕ್ವಶನ್ ಉಳಿದಿದೆ. ನ್ಯಾನೋ ಫೇಲ್ಯೂರ್ ಆಗಿದ್ದು ಕಾರಿನ ತಪ್ಪ, ಮಾರ್ಕೆಟಿಂಗ್ ತಪ್ಪ, ಅಥವಾ ನಮ್ಮ ಮೈಂಡ್ಸೆಟ್ ತಪ್ಪ ಅಂತ? ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.